ಪುಟ್ಟರಾಜು, ಫಾರೆನ್ಸಿಕ್ ಅವ್ರಿಗೆ ಕಾಲ್ ಮಾಡ್ರಿ. ಓಕೆ ಸರ್. ನಿಮ್ಮ ಹೆಸರು? ಶಾಂತಿ ಸರ್. ಏನು ನಡೀತೆ ಹೇಳ್ತೀರಾ? ಸರ್, ನಾನು ಅಮ್ಮವರು ಅಡುಗೆ ಮಾಡ್ತಿದ್ವಾ, ಅಕ್ಕ ಹೆಚ್ಚಿನ ತಗೊಂಡಿದ್ದೀರಾ? ತಗೊಳ್ಳಿ ಮಾಡಿ. ಅಮ್ಮವ್ರೆ, ಏನಾಯ್ತು? ಅಕ್ಕ ನಂಗೆ ಯಾಕೋ ತುಂಬ ಸುಸ್ತಾಗ್ತಿದೆ. ಏನಾದರೂ ಮಾಡಿಕೊಡ್ಲಾ? ನನ್ನ ರೂಮಲ್ಲಿ ರೆಸ್ಟ್ ಮಾಡ್ತೀನಿ. ಸರಿ ಅಮ್ಮವ್ರೆ. ನಾನೇ ಹೋಗ್ತೀನಿ. ನಾನು ಕೆಲಸ ಮುಗಿಸಿ ಅಮ್ಮನವ್ರಿಗೆ ಹೇಳಿದೆ. ಅಮ್ಮವ್ರು ಹೋಗು, ನಾನೇ ಬಾಗ್ಲಾಕೋತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೋದೆ ಸರ್. ಈಗ ನೋಡಿದ್ರೆ ಅಮ್ಮವರು ಯಾಕೋ ಈ ಅಮ್ಮನ ಮೇಲೆ ಡೌಟು ಬೇಜಾನ್ ಡೌ ಮಾಡ್ತಾವೆ. ಆಯ್ತಾಯ್ತು. ಒಳಗಡೆ ಯಾರು ಬಿಡ್ತಿಲ್ಲ ಸರ್. ನಂಬರ್ ಯಾಕಾಯ್ತು ಸರ್? ರೀ ಪುಟ್ಟರಾಜು, ಸರ್ ಬಿಡ್ರಿ ಅವ್ರನ್ನ. ಅಮ್ಮವ್ರೆ, ಅಮ್ಮವ್ರೆ, ಏನಾಯ್ತು? ವಾಟ್ ಹ್ಯಾಪನ್ ಇನ್ಸ್ಪೆಕ್ಟರ್? Your daughter-in-law has been found dead in bedroom. We are investigating. Huh? Huh? ಸಮಾಧಾನ ಮಾಡ್ಕೋ. Calm down, sir. Ma'am. I can understand your situation, but it's my duty. ಹೇಳಿ, ನಿಮಗೆ ಯಾರ ಮೇಲಾದರೂ ಸಂದೇಹ ಇದೆಯಾ? ಇಲ್ಲ. ನಾವ್ ಯಾವತ್ತೂ ಯಾರಿಗೂ ತೊಂದರೆ ಕೊಟ್ಟವ್ರಲ್ಲ. ಆದ್ರೂ ಆ ದೇವ್ಗೆ ಯಾಕೆ ನನ್ಗೆ ಹಿಂಗ್ ಮಾಡ್ದ? ನನ್ ಸೊಸೆ ತುಂಬಾ ಒಳ್ಳೆಯವಳು ಸರ್. ಅನಾಥೆ ಅಂತ ಅವಳ ಮನ್ಸಿಗೆ ಬರಬಾರ್ದು ಅಂತ ನಾವು ಅವಳ ಸ್ವಂತ ತಂದೆ ತಾಯಿ ತರ ನೋಡ್ಕೊಂಡ್ವಿ ಅವಳ. ಆದ್ರೆ ಈ ತರ ಒಂದಿನ ನೋಡ್ಬೇಕಾಗಿ ಬಂತಲ್ಲ. It's okay. I can understand, ma'am. You are judge, right? Yes, Inspector. Now I'm retired. Okay. Forensic team will come in sometime. We'll see ಅವ್ರು ಏನು ಹೇಳ್ತಾರೆ ಅಂತ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡಿ. ಯಾರೂ ಸಿಟಿ ಬಿಟ್ಟು ಆಚೆ ಹೋಗಬಾರ್ದು. ಪ್ಲೀಸ್ ಕೋಆಪರೇಟ್ ಟಿಲ್ ದ ಕನ್ಕ್ಲೂಷನ್. ರಾಜು ರೈಟ್? ನೀವೇ ಅಲ್ವಾ ಫೋನ್ ಮಾಡಿದ್ದು?
ಏನಾಯ್ತು ಅಂತ ಹೇಳ್ತೀರಾ? ಲುಕ್ ರಾಜೀವ್, ನನಗೆ ಅರ್ಥ ಆಗುತ್ತೆ, ಬಟ್ ಈ ಕೇಸ್ನಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಭಾಳ ಮುಖ್ಯ. ನಾನು ಡೈಲಿ ಬರೋ ಥರ ಆಫೀಸ್ ಕೆಲಸ ಮುಗಿಸ್ಕೊಂಡು 10 ಗಂಟೆ ಬಂದೆ ಇನ್ಸ್ಪೆಕ್ಟರ್. ಬಾಗಿಲು ತೆಗೆದೇ ಇತ್ತು. ನನಗೊಂದ್ಸಲ ಆಶ್ಚರ್ಯ ಆಯಿತು. ಮೇಘನ ಕರೆದೆ, ಎಲ್ಲ ಕಡೆ ನೋಡಿದೆ, ಆದರೆ ಎಲ್ಲೂ ಕಾಣಲಿಲ್ಲ. ನಂತರ ಬೆಡ್ರೂಮಲ್ಲಾದರೂ ಇರ್ಬೋದು ಅಂತ ಅಲ್ಲೋಗಿ ನೋಡಿದೆ. ಅಲ್ಲೋಗಿ ನೋಡಿದ್ರೆ ಮೇಘನ ಬಿದ್ದಿದ್ದು. ಓಕೆ, ನಿಮಗೆ ಯಾರ ಮೇಲಾದ್ರೂ ದ್ವೇಷ ಇದೆಯಾ? ಲೈಕ್ ಆಫೀಸ್ನಲ್ಲಿ ಪಾರ್ಟಿಲಿ ಏನಾದರೂ ಗಲಾಟೆ ಆಗಿರೋದು? ನಾನೊಂಥರ ಒಂಟಿ ಜೀವಿ ಇನ್ಸ್ಪೆಕ್ಟರ್. ನಮ್ಮದೇ ಅಷ್ಟು ದೊಡ್ಡ ಕಂಪ್ನಿ ಇದ್ದರೂ ನಾನು ಕೆಲಸದವ್ರ ಥರನೇ ಇರೋದು. ನನಗೆ ಗೊತ್ತಿರೋ ಹಾಗೆ ಆ ಥರ ಯಾರೂ ಇಲ್ಲ ಇನ್ಸ್ಪೆಕ್ಟರ್. ಎಲ್ಲಿಗಪ್ಪ? ಸರ್ ರಾಜು. ಕ್ರೈಮ್ ಸೀನ್ ಹಂಗೆಲ್ಲ ಬರ್ಬಾರ್ದು, ಹೋಗು. ಸರ್ ರಾಜು ನನ್ನ ಫ್ರೆಂಡ್ ಸರ್. ಸರ್, ಏನ್ರಿ ಅದು? ಯಾರು ರಾಜೀವ್ ಫ್ರೆಂಡ್ ಅಂತೆ. ಸರಿ, ಒಳಗೆ ಕಳಿಸ್ರಿ. ಓಕೆ ಸರ್, ಬರಪ್ಪ. ಲೋ ರಾಜೀವ್, ಏನೋ ಇದೆಲ್ಲ ಯಾವಾಗಾಯ್ತು? ಮಾತಾಡೋ ಲೋ, ಮಾತಾಡೋ ಪ್ಲೀಸ್ ರಾಜೀವ್. ಹಾಯ್ ವಿನೋದ್. ರಾಜೀವ್ ಈಗ ತಾನೇ ಹೇಳ್ತಾ ಇದ್ರು ನೀವು ಅವ್ರ ಬೆಸ್ಟ್ ಫ್ರೆಂಡ್ ಅಂತ. ಇಫ್ ಯು ಡೋಂಟ್ ಮೈಂಡ್, ನಿಮ್ಗೇನು ಅನ್ಸುತ್ತೆ? ಇಸ್ ದೇರ್ ಎನಿ ಸಸ್ಪೆಕ್ಟ್ ಇನ್ ಯುವರ್ ಮೈಂಡ್? ನೋ ಇನ್ಸ್ಪೆಕ್ಟರ್, ನನಗೆ ಗೊತ್ತಿರೋ ಪ್ರಕಾರ ಆ ಥರ ಯಾರೂ ಇಲ್ಲ. ರಾಜಶೇಖರ್ ಅವರು ಅಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್. ಇನ್ ಕೇಸ್ ಅವ್ರ ಮೇಲೆ ಯಾರಿಗಾದ್ರು ದ್ವೇಷ ಇರೋದಾದರೆ ರಾಜೀವ್ ಹೆಂಡ್ತಿನ ಕೊಲೆ ಮಾಡ್ತಾರೆ. ಇನ್ನು ರಾಜೀವ್ ವಿಷಯಕ್ಕೆ ಬಂದರೆ ನನಗೆ ಗೊತ್ತಿರೋ ಪ್ರಕಾರ ಅವನ ಮೇಲಂತೂ ಯಾರಿಗೂ ದ್ವೇಷ ಇರೋಕ್ಕೆ ಸಾಧ್ಯನೇ ಇಲ್ಲ ಇನ್ಸ್ಪೆಕ್ಟರ್. ಲೋ ಮಾತಾಡೋ. ಲೋ ಮಗ, ಏನೋ ಇದೆಲ್ಲ ಯಾವಾಗಾಯ್ತು? ಲೋ ಮಾತಾಡೋ. ಓಕೆ ರಾಜೀವ್, ಟೇಕ್ ಕೇರ್. ಏನಾದರೂ ಇದ್ರೆ ಇನ್ಫಾರ್ಮ್ ಮಾಡ್ತೀನಿ. ಏನನ್ಸುತ್ತೆ? ಇಸ್ ದೇರ್ ಎನಿ ಟ್ರೇಸ್? ಕೊಲೆ ಇರ್ಬೋದಾ? ನೋ ಸರ್, ಇಟ್ ಸಿಮ್ಸ್ ಟು ಬಿ ನ್ಯಾಚುರಲ್ ಡೆತ್. ದೇಹದ ಮೇಲೆ ಆದ ಥರ ಗೊತ್ತಿಲ್ಲ, ಕೊಲೆ ಥರ ಕಾಣಿಸ್ತಾ ಇಲ್ಲ. ನಿಮಗೆ ಗೊತ್ತಲ್ಲ, ಆಫ್ಟರ್ ಕೋವಿಡ್ ಸಚ್ ಕೇಸಸ್ ಆರ್ ಮೋರ್. ಲೆಟ್ ಮಿ ಸಿ ಇಫ್ ಯು ಗೆಟ್ ಎನಿ ಟ್ರೇಸಸ್ ಇನ್ ಬ್ಲಡ್ ಡ್ಯೂರಿಂಗ್ ಪೋಸ್ಟ್ ಮಾರ್ಟಮ್.
ಸಮಾಧಾನ ಮಾಡ್ಕೊಳ್ಳೋ. ನಿನ್ನ ಈ ಥರ ನೋಡೋಕ್ಕಾಗ್ತಾ ಇಲ್ವೋ? ಹೀಗಾಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಕಣೋ. ಎಲ್ಲ ಮುಗ್ದೈತಲ್ಲ ಇಷ್ಟು ಬೇಗ. ಆಗ್ತಾ ಇಲ್ಲ ಕಣೋ, ತುಂಬ ಕಷ್ಟ ಆಗ್ತಾ ಇದೆ. ನನಗೆ ಅರ್ಥ ಆಗುತ್ತೋ, ಆದರೆ ಇಟ್ ಕೆನಾಟ್ ಬಿ ರಿವರ್ಸ್ಡ್. ಲೋ, ಸಾಕು ಬಿಡೋ. ಯು ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್. ಆಗ್ತಾ ಇಲ್ಲ ಕಣೋ. Hey, are you waiting for someone? ಯಾರು ನೀವು? ನನ್ನ ವಿಷಯ ನಿಮ್ಗೆ ಯಾಕೆ? Yesterday I was sitting inside. ನಾನು ನಿಮ್ಮನ್ನು ನೋಡಿದೆ. You were looking very beautiful. Today what happened to your face? ಸುತ್ತಿ ಬಳಸಿ ಯಾಕೆ ಮಾತಾಡ್ತಿದ್ದೀರಾ? ಅದೇನು ವಿಷಯನೋ ಡೈರೆಕ್ಟಾಗಿ ಹೇಳಿ. ಏನೋ ಕೇಳಬೇಕು ಅಂತ ಅನಿಸುತ್ತೆ ಅಷ್ಟೇ. If you don't mind, may I know your name? Hey, you, hey, wait, hey. ಶ್ವೇತಾ, ಇವ್ರ ಮೇಲೆ ನಾವು ಫೈಲ್ ಕೊಡಿ. ಮಿಸ್ಟರ್ ರಾಜೀವ್, ಆಟೋಪ್ಸಿ ರಿಪೋರ್ಟ್ ಬಂದಿದೆ. ಅನ್ಫಾರ್ಚುನೇಟ್ಲಿ ಇಟ್ಸ್ ಎ ನ್ಯಾಚುರಲ್ ಡೆತ್ ಡ್ಯೂ ಟು ಹಾರ್ಟ್ ಫೇಲ್ಯೂರ್. Hi Pradeep. What about autopsy report? Did you found anything? No sir, as I said previously, it's a natural death due to heart failure. Oh, it's really sad Rajeev. ನಮ್ಮ ಕೈಲೇನಾದರೂ ಇದ್ದಿದ್ರೆ ನಾವು ನ್ಯಾಯ ಕೊಡಿಸ್ಕೊಂಡು. But as it is a natural death, you have to find a way to come out of it. I know it's difficult, but still I feel sad for you. Take care Rajeev. ಮೇಘನ, What? ನಿನ್ನೆ ಕೇಳಿದ್ಯಲ್ಲ ಹೆಸರೇನು ಅಂತ. ನಾನಿಲ್ಲಿ ಬಂದು ಕೂತಿರೋದಕ್ಕೆ ಒಂದು ಕಾರಣ ಇದೆ. ನಿನ್ ಸುತ್ತ ನೋಡು, ಎಲ್ಲರೂ ನಿನ್ನೆ ನೋಡ್ತಿರ್ತಾರೆ. ಯಾಕೆ? ಯಾಕಂದ್ರೆ ಅವರೆಲ್ಲರಿಗೂ ನನ್ನ ಬಗ್ಗೆ ಗೊತ್ತು. You know, I am a prostitute. ನಾನು ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ಬೋದು. ನೀನ್ ನೋಡೋಕೆ ಒಳ್ಳೆ ಮರ್ಯಾದಸ್ಥರ ಮನೆ ಹುಡುಗನ ಥರ ಕಾಣಿಸ್ತೀಯ. ಹಾಗೆ ಇದ್ಬಿಡು. ನೀನು ಫಸ್ಟ್ ಟೈಮ್ ನನ್ನ ಹತ್ರ ಬಂದು ಮಾತಾಡ್ದಾಗಲೇ ನನಗೆಲ್ಲ ಗೊತ್ತು. ಆದ್ರೆ ನೀನೇನು ಯೋಚನೆ ಮಾಡ್ತಾ ಇದೆಯೋ ಅದು ಯಾವತ್ತೂ ಆಗೋದಿಲ್ಲ. I'm in hell. It's better if you stay away from me. ಬರ್ತೀನಿ. ನೀನು ಇಷ್ಟು ಹೇಳಿದ್ಮೇಲೆ ಮತ್ತೆ ಮುಚ್ಚುಮರಿ ಏನಿದೆ? ಐ ಲವ್ ಯು. ವಾಟ್? ಕ್ಯಾನ್ ಯು ಪ್ಲೀಸ್ ಸಿಟ್ ಡೌನ್? ನೀನು ಹೇಳೋಗಿನ ಮುಂಚೆನೇ ನನಗೆ ಗೊತ್ತು. ಒಂದು ವಿಷಯ ಕೇಳಲ್ಲ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ, ನೀನು ಹೇಗೆ ಈ ನರಕಕ್ಕೆ ಬಂದೆ? ನಾನು ಹೆಣ್ಮಗು ಅಂತ ನಮ್ಮಪ್ಪ ನಾನು 13ನೇ ವರ್ಷಕ್ಕೆ ಬರ್ತಿದ್ದ ಹಾಗೆ
ನನಗೆ ತಲೆ ಹಿಡ್ದ. ತಾಯಿ ಇಲ್ಲದ ನಾನು ನನಗೇನು ಗೊತ್ತಿಲ್ಲದೆ ಇರೋ ವಯಸ್ಸಲ್ಲೇ ದುಡಿಯಕ್ಕೆ ಶುರು ಮಾಡಿದೆ. ನನ್ನ ದೇಹ ಮಾರ್ಕೊಂಡು ನನಗೆ ನನ್ನದೇ ಆದ ಒಂದು ಐಡೆಂಟಿಟಿ ಇಲ್ಲ. ನನ್ನ ಹೆಸರು ಮರ್ತೋಗಿದೆ. ರಂಡಿ, ಸೂಳೆ, ಹಾದ್ರಗಿತ್ತಿ, ಇದೇ ನನ್ನ ಹೆಸರು. ನನಗೂ ನಂದೇ ಆದ ಒಂದು ಮನೆ ಇರಬೇಕು, ಅಪ್ಪ ಅಮ್ಮನ ಪ್ರೀತಿ ಸಿಗ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ನಿಜ ಏನ್ ಗೊತ್ತಾ, ನಮ್ಮಂಥವ್ರು ಸಂಸಾರ ಮಾಡಕ್ ಲಾಯಕಲ್ಲ, ದೇಹ ಮಾರ್ಕೊಳಕಷ್ಟೇ ಲಾಯಕು. ಅದೆಷ್ಟೋ ಜನರ ಜೊತೆ ದೇಹ ಮಾರ್ಕೊಂಡಿದ್ದೀನಿ. ಈಗ ಹೇಳು, ನನ್ನ ಪ್ರೀತಿ ಮಾಡ್ತೀಯಾ? ನನ್ನ ಪ್ರಕಾರ ಪ್ರೀತಿ ಅನ್ನೋದು ಹುಡುಗಿನ ಅನುಭವಿಸಕ್ಕಿರೋ ಹೆಸರಷ್ಟೇ. ಇನ್ ಕೇಸ್ ನೀನ್ ನನ್ನ ಒಪ್ಕೊಂಡ್ರು ಸಮಾಜ ಒಪ್ಪೋದಿಲ್ಲ. ಸಮಾಜ ಹಾಗಿರ್ಲಿ, ನಿಮ್ಮಪ್ಪ ಅಮ್ಮ ಒಪ್ತಾರ? ಇದೆಲ್ಲ ಕನಸು ಕಾಣಕಷ್ಟೇ ಚಂದ. ಪ್ಲೀಸ್, ನಿನ್ ದಾರಿ ನೀನ್ ನೋಡ್ಕೊಂಡು ಖುಷಿಯಾಗಿರು. ನಿಂಗೆ ಕುಟುಂಬ ಇದೆ, ಒಳ್ಳೆ ಹುಡುಗಿನೂ ಸಿಗ್ತಾಳೆ. ನನ್ನ ಹಿಂದೆ ಬಿದ್ದು ನಿನ್ ಜೀವನ ಹಾಳು ಮಾಡ್ಕೊಳ್ಬೇಡ. ಬರ್ತೀನಿ. Thanks for sharing so much about you with a person you don't even know. But let me tell you one thing. ಪ್ರೀತಿ ಅರ್ಥ ಗೊತ್ತಿರೋದು ಬರೀ ಬೆರಳೆಣಿಕೆ ಎಷ್ಟು ಜನರಿಗೆ ಮಾತ್ರ. ಬಿಕಾಸ್ ತುಂಬ ಜನಕ್ಕೆ ಪ್ರೀತಿ ಅಂದರೆ ತಲೆಯಲ್ಲಿ ಬರೋದೇ ಸೆಕ್ಸ್. ಬಟ್ ಲವ್ ಈಸ್ ನಾಟ್ ಅಬೌಟ್ ಸೆಕ್ಸ್. ತುಂಬ ಹಗುರವಾಗಿ ಮಾತಾಡಿ ಪ್ರೀತಿ ಅನ್ನೋ ಶಬ್ದಕ್ಕೆ ಅವಮಾನ ಮಾಡಬೇಡ. ಪ್ರೀತಿ ಪರಿಶುದ್ಧನೇ. ಕಲ್ಮಶವಾಗಿರೋದು ಜನರ ಹೃದಯ ಮತ್ತು ಮನಸ್ಸು. ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳಿದ್ದೀನಿ. ಟೈಮ್ ತಗೋ, ಏನೇ ಇದ್ದರೂ ನಾನು ಫೇಸ್ ಮಾಡ್ತೀನಿ. ಇನ್ ಕೇಸ್ ನಿನಗೂ ನಾನು ಇಷ್ಟ ಅಂದರೆ ನಾಳೆ ಇದೇ ಜಾಗದಲ್ಲಿ ಬಂದು ನಿನ್ನ ಅಭಿಪ್ರಾಯನ ತಿಳಿಸು. ಬಾಯ್. ಮಗನೇ, ಏನೋ ಇದು? ಹಿಂಗೆ ಆದ್ರೆ ಹೆಂಗೋ ಮುಂದೆ? ವಿಧಿ ಮುಂದೆ ಯಾರ್ದು ಏನು ನಡೆಯಲ್ಲ ಕಂದ. ನಾವ್ ಅನ್ಕೊಂಡಂಗೆ ಏನು ಆಗೋದಿಲ್ಲ. ಕುಡ್ದಿದ್ ಜಾಸ್ತಿ ಆಯ್ತು, ಬಾ ಮಲ್ಕೋ. ಅಮ್ಮ, ನಿಂಗೆ ಗೊತ್ತಲ್ವಾ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಆದ್ರೆ ಆ ದೇವ್ರು ನನಗೆ ಯಾಕೆ ಆಗ್ತಾ ಇಲ್ಲಮ್ಮ. ಪಾಪ ತುಂಬಾ ಆಸೆ ಇಟ್ಕೊಂಡು ಬಂದಿದ್ಲು. ಒಂದು ಕುಟುಂಬ, ಅಪ್ಪ ಅಮ್ಮನ ಪ್ರೀತಿ ಎಲ್ಲ ಇಷ್ಟು ಬೇಗ. ದೇವ್ರಿಲ್ಲಮ್ಮ, ಅವ್ನು ಕಟ್ಕ. ಸ್ವಲ್ಪ ದಿನ ಹೋದ್ರೆ ನಾನು ಹುಚ್ಚಾಗ್ಬಿಡ್ತೀನಮ್ಮ, ಹುಚ್ಚಾಗ್ಬಿಡ್ತೇನೆ. I was not expected this day. This is a special day in my life. ನೀನಾಗೆ ನನ್ನ ಇಷ್ಟಪಟ್ಟು ಪ್ರೀತಿಸಿದೀಯಾ? ನನ್ನ ಜೀವನದಲ್ಲಿ ನಾನು ಕಳ್ಕೊಳಕ್ ಏನೂ ಇಲ್ಲ. ನಮ್ಮಿಷ್ಟಕ್ಕಿಂತ ನಮ್ಮನ್ನ ಪ್ರೀತಿಸೋರ್ನ ಇಷ್ಟಪಟ್ರೆ ಅದರಲ್ಲಿ ಸುಖ ನೆಮ್ಮದಿ ಇದೆಯಂತೆ. ನೀನ್ ಮಾತು ಕೊಟ್ಟ ಹಾಗೆ ಯಾವಾಗ್ಲೂ ನನ್ನ ಜೊತೆನೇ ಇರ್ತೀಯ. ನೀನಾಗೆ ನನ್ನ ಇಷ್ಟಪಟ್ಟಿದೀಯ. ನೀನಾಗೆ ಹೋಗು ಅನ್ನೋವರೆಗೂ ನೀನ್ ಬಿಟ್ಟು ಹೋಗಲ್ಲ. ಪ್ರಾಮಿಸ್.
ಯು ಮೇಡ್ ಮೈ ಡೇ. ಅಮ್ಮ, ನಾನು ಹೇಳಿದ್ನಲ್ಲ ಮೇಘನ ಅಂತ, ಇವಳೇ ಅಮ್ಮ. ಮಹಾಲಕ್ಷ್ಮಿ ಇದ್ದಂಗಿದ್ದಾಳೆ ಮಗನೇ. ಐ ಆಮ್ ಪ್ರೌಡ್ ಆಫ್ ಯು. ಪುಟ್ಟ, ಹಿಂದೆ ನಿನ್ನ ಜೀವನದಲ್ಲಿ ಏನಾಯ್ತು ಎಲ್ಲ ಮರ್ತ್ಬಿಡು. ಇನ್ನು ಮುಂದೆ ನೀವಿಬ್ರು ಒಂದು ಹೊಸ ಜೀವನ ಶುರು ಮಾಡಿ. ನಿಮ್ಮಿಬ್ರಿಗೂ ಒಳ್ಳೇದಾಗಲಿ. ನೀನು ಅನಾಥೆ ಅನ್ಕೋಬೇಡ. ನಿಮ್ಮಮ್ಮ ನಾನಿರ್ತೀನಿ. ನಿನ್ನ ಕಷ್ಟ ಸುಖ ಏನೇ ಇರಲಿ, ಈ ನಿಮ್ಮಮ್ಮ ಇರ್ತಾಳೆ ನಿನ್ನ ಜೊತೆಲಿ. ಹಲೋ, ಐ ಆಮ್ ಹಿಯರ್. ವಾಟ್ಸ್ ಹ್ಯಾಪನಿಂಗ್? ನನಗೂ ಹೇಳಿ, ನಾನು ನಗ್ತೀನಿ. ರೀ, ನಮ್ಮ ಮಗ ಹುಡ್ಗಿನ್ ಹುಡ್ಗೋ ಕಷ್ಟ ಕೊಡದೆ ಅವನೇ ಸೆಲೆಕ್ಟ್ ಮಾಡಿದಾನೆ. ಓ, ಇವಳು ಮೇಘನಾ ಅಂತ, ನಮ್ ಸೊಸೆ ಆಗೋಳು. ಹೌದೇನೋ ಮಗನೆ? ನಾವು ನೋಡು, ಮಗ ಮದ್ವೆ ವಯಸ್ಸಿಗೆ ಬಂದಿದ್ದಾನೆ ಅಂತ ಕೂಡ ಮರ್ತೋಗಿದ್ವಿ ಅಲ್ಲೇ. ಒಳ್ಳೇದಾಗ್ಲಿ ಇಬ್ರಿಗೂ. ವಾಲ್ಗ ಊದ್ಸೇ ಬಿಡೋಣ. ಹೌದು. ನೀನು ತಂದೆ ಆಗ್ತಾ ಇದೆಯಾ? ರಾಜಿ, ನೀನು ಹೀಗೆ ಕುಡಿತಾ ಕೂತಿರೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅದರಿಂದ ಆಚೆ ಬಾ ಮಗನೇ. ಆಫೀಸಿಗೆ ಬಾ, ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗುತ್ತೆ. ಆಗಿರೋದನ್ನು ಸರಿಪಡಿಸ್ಕೋಗಾದ್ರೆ ಪ್ರಯತ್ನ ಪಡ್ಬೋದು. ಇದು ಎಂದು ಸರಿಪಡಿಸ್ಕಾಗದೇ ಇರೋ ವಿಷಯ. ನೀನೇ ಮನಸ್ಸು ಗಟ್ಟಿ ಮಾಡಿ ಇದರಿಂದ ಆಚೆ ಬರಬೇಕು. ಎದ್ದು ಸ್ನಾನ ಮಾಡಿ ರೆಡಿಯಾಗು. ನನ್ನ ಜೊತೆನೆ ಆಫೀಸಿಗೆ ಬರುವಂತೆ. ಹೋಗು ಕಂದ, ಅಪ್ಪ ಹೇಳಿದ್ರು ಒಂದು ಅರ್ಥ ಇದೆ. ಪ್ಲೀಸ್ ಬೋತ್ ಲೀವ್ ಯು ಅಲೋನ್. You know, Dad, what you said in the morning is true. Okay. How to find a way to come out of it. Good. ಇವತ್ತು ಬಿರಿಯಾನಿ ತುಂಬ ಚೆನ್ನಾಗಿದೆಯಲ್ಲ? ಹೌದು ಮಗನೇ. ನೀ ಯಾವತ್ತೂ ಶಾಂತಕ್ಕ ಮಾಡೋಳು, ಟೇಸ್ಟೇ ಇರ್ತಿರ್ಲಿಲ್ಲ. ಇವತ್ತು ಜಲಜನ್ ಕೈ ಅಡುಗೆ ಅಲ್ವಾ? ಯಾರೇ ಮಾಡಿದ್ರು ನಿಮ್ಮ ಅಮ್ಮನ ಕೈ ರುಚಿನೇ ಬೇರೆ. ಅಪ್ಪ, ಒಂದು ವಿಷಯ, ಮೇಘನೂ ಚೆನ್ನಾಗಿ ಅಡುಗೆ ಮಾಡ್ತಿದ್ಲು ಅಲ್ವಾ? ಪಾಪ ಇಷ್ಟು ಬೇಗ ಹೋಗ್ತಾಳಂತ ಯಾರು ಕೂಡ ಯೋಚನೆ ಮಾಡಿರ್ಲಿಲ್ಲ. ನಿಂಗೆ ಮೊದಲ ವಿಷಯ ಗೊತ್ತಾ? ಪ್ರದೀಪ್ ಫೋನ್ ಮಾಡಿದ್ರು. ಏನಂತ? ಮೇಘನದು ನ್ಯಾಚುರಲ್ ಡೆತ್ ಅಲ್ವಂತೆ. ವಾಟ್? ಕೊಲೆ ಅಂತ. ವಾಟ್? ಏನು ಹೇಳ್ತಾ ಇದೀಯಾ? ನೀನು ಈ ಥರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ಏನು ಮಾತಾಡ್ತಾ ಇದೀಯಾ? ಎಲ್ಲ ಗೊತ್ತಾಯ್ತು, ಮೇಘನ ಹೆಂಗ್ ಸತ್ಲು ಅಂತ. ನಿಂಗೆ ಗೊತ್ತಿಲ್ವಪ್ಪ?
I don't want explanation. Just to say, yeah, okay. ಓ, ನನಗೆ ಹೆಂಗೆ ಗೊತ್ತಾಯ್ತು ಅಂತನಾ? ಅಮ್ಮ, ಅಮ್ಮ, ಬಂದೆ. ಏನೋ ಆಯ್ತು, ಈಗ ಕೂಗ್ತಾ ಇದೆಯಾ? ನೋಡಮ್ಮ ನಿನ್ನ ಗಂಡನ ನಿಜವಾದ ಮುಖನ. ಅಪರಾಧಿಗೆ ಶಿಕ್ಷೆ ತಪ್ಪಾರ್ದು ಮಗನೇ. ನಾನೊಬ್ಳು ನ್ಯಾಯಾಧೀಶಳು. ನನ್ನ ಗಂಡನೇ ಛೆ. ಇನ್ನು ಈ ಮಾಂಗಲ್ಯದ ಅಗತ್ಯ ನನಗಿಲ್ಲ. ನನಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ನಾನೇ ನಿಂಗೆ ಹೇಳ್ತಾ ಇದ್ದೀನಿ, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು ಮಗನೇ. ನಾನು ಒಂದು ಹೆಣ್ಣು. ಯಾಕಂದ್ರೆ ಅವಳು ಮರ್ಯಾದೆ ಕೆಟ್ಟವಳು. ಅಂಥವಳು ನನ್ನ ಸೊಸೆನ ಯಾವತ್ತಿಗೂ ಒಪ್ಕೊಳ್ಳೋದಿಲ್ಲ. ಅಂಥವರು ನಮ್ಮಂಥವ್ರ ಮನೆಗೆ ಕಾಲಿಡೋಕ್ಕೂ ಯೋಗ್ಯತೆ ಇಲ್ಲ. ಹುಟ್ಟೇಳಿ ಹುಟ್ಟಿರೋದು ಯಾರ ಪಿಂಡ ಅಂತ ಯಾರಿಗೆ ಗೊತ್ತು? ಬ್ಲಾಡಿ ಬಿಚ್. ಹೌದು, ನಾನೇ ಸಾಯಿಸಿರೋದು. ಪ್ರೂವ್ ಮಾಡ್ತೀಯಾ? ಅಪ್ಪನ್ನೇ ಹಿಡಿದು ಕೊಡ್ತೀಯಾ? ಸಾಧ್ಯನೇ ಇಲ್ಲ. ಓ, ದೆನ್ ವಾಟ್ ಅಬೌಟ್ ಯು? ನಿನ್ನ ಸಿಸ್ಟಮ್ನಲ್ಲಿ ಅಷ್ಟೊಂದು ಜನ ಕಾಲ್ ಗರ್ಲ್ಸ್ ಫೋಟೋ ಏನಪ್ಪ? ಅಕಾರ್ಡಿಂಗ್ ಟು ಮೀ ಯು ಆರ್ ಆಲ್ಸೋ ಎ ಪ್ರಾಸ್ಟಿಟ್ಯೂಟ್. ಪ್ರಾಸ್ಟಿಟ್ಯೂಟ್ ಆದರೆ ಏನಾಯ್ತಪ್ಪ? ಯಾರೋ ಮಾಡಿದ ತಪ್ಪಿಗೆ ಅವ್ರ ಜೀವನ ಪೂರ್ತಿ ಅನುಭವಿಸ್ಬೇಕಾ? ಅವ್ರುಗಳಿಗೂ ಆಸೆ ಆಕಾಂಕ್ಷೆ ಅಂತ ಇರೋದಿಲ್ವಾ? ದೇ ಆರ್ ವೆರಿ ಹ್ಯೂಮನ್ ಪಾ. ದೇ ಜಸ್ಟ್ ಲಾಫ್, ಕ್ರೈ, ಬ್ಲೀಡ್ ಲೈಕ್ ಯು ಆ್ಯಂಡ್ ಮೀ ಪಾ. ಮಿಸ್ಟರ್ ರಾಜಶೇಖರ್, you will be punished for what you did, and I will make sure that you will stay in jail for lifetime. Sir, hope you got what you needed. ಇನ್ಸ್ಪೆಕ್ಟರ್, ಅರೆಸ್ಟ್. ಇದರಿಂದ ಏನೂ ಆಗಲ್ಲ. ನನ್ನ ಏನು ಮಾಡೋಕ್ಕಾಗಲ್ಲ. ಹಿಂಗಾಚೆ ಬರ್ತೀನಿ ನಾನು. ಕರ್ಕೊಳ್ಳಿ ಸರ್. ಬ್ರೇಕ್ಫಾಸ್ಟ್ ರೆಡಿ ಇದೆ, ಬಾರೋ. ಬಾರೋಗತ್ತೆ ಬಾ.
ನಿನ್ ಫೇವ್ರೆಟ್ ಚೆನ್ನಾಗಿದ್ಯಾ? ನೀನು ಮಾಡಿದಲ್ವಾ? ಇನ್ ಸ್ವಲ್ಪ ಹಾಕ್ಲಾ? ಬೇಡ ಬೇಡ ಬೇಡ